ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರಾಜ್ಯದಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮುಜರಾಯಿ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಅಧಿಕಾರಿಗಳ ಸಭೆಯನ್ನು ನಡೆಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಚಿವರು ಇದ್ದಾರೆ, ಬನ್ನಿ ಅವರೇ ಮಾತಾಡ್ಸ್ತಾ ಹೋಗೋಣ. ಸರ್, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಪ್ರಮುಖವಾಗಿ 25 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ತಾವು ಕೊಟ್ಟಿದ್ರಿ, ಇವತ್ತು ಸಭೆಯನ್ನು ಕೂಡ ನಡೆಸಿದ್ರಿ. ಏನೆಲ್ಲ ಚರ್ಚೆ ಆಯಿತು ಸರ್ ಸಭೆಯಲ್ಲಿ? ಅದು ಹೆಚ್ಚು ಜನ ಹೋಗ್ತಾರಲ್ಲ, ಅಲ್ಲಿ ಸಹಜವಾಗಿ ಮೂಲಭೂತ ಸೌಕರ್ಯಗಳು ಇರಬೇಕು ಅಂಥೇಳಿ ಒಂದು ಕೆಲವು ಕಡೆ ಪ್ರಾಧಿಕಾರ ಮಾಡಿದ್ದೀವಿ, ಭಾಳಷ್ಟು ಕಡೆ ವ್ಯವಸ್ಥಾಪನಾ ಸಮಿತಿ ಇರುತ್ತೆ. ಇವತ್ತು ಕುಕ್ಕೆಗೆ ಸುಮಾರು 1 ಕೋಟಿ ಜನ ಹೋಗ್ತಾರೆ ಪ್ರತಿ ವರ್ಷ. ಅದೇ ರೀತಿ ಕೊಲ್ಲೂರು ಮೂಕಾಂಬಿಕೆಗೂ ಕೂಡ ಕನಿಷ್ಠ 40-50 ಲಕ್ಷ ಜನ ಹೋಗ್ತಾರೆ. ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡೋದಕ್ಕೆ ಇವತ್ತು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಾಸ್ಟರ್ ಪ್ಲ್ಯಾನ್ ಕಮಿಟಿಯವರು ಮತ್ತು ಇ.ಒ, ಅದೇ ರೀತಿ ಕೊಲ್ಲೂರು ಮೂಕಾಂಬಿಕೆ ಅಧ್ಯಕ್ಷರು, ಇ.ಒ, ನಮ್ಮ ಆರ್ಕಿಟೆಕ್ಟ್ಸು ಮತ್ತು ಅದೇ ರೀತಿ PWD ಇಂಜಿನಿಯರ್ಸು, ಧಾರ್ಮಿಕ ಪರಿಷತ್ ಸದಸ್ಯರು, ಕೆಲವರು ಆ ಭಾಗದವರು ಎಲ್ಲರೂ ಕೂಡ ಬಂದಿದ್ದರು. ಇದು ಮಾಸ್ಟರ್ ಪ್ಲ್ಯಾನು ಕುಕ್ಕೆದು ಅನುಮೋದನೆ ಆಗಿದೆ. ಇದು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಕೊಲ್ಲೂರು ಮೂಕಾಂಬಿಕೆದು. ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಏನೇನು ಮಾಡಬೇಕು ಅಂತ ಹಿಂದೆ ತೀರ್ಮಾನ ಮಾಡಿದ್ವಿ. ಅದು ಕಾರ್ಯದ ಪ್ರಗತಿ ಯಾವ ರೀತಿಲಿದೆ ಅಂಥೇಳಿ ಇವತ್ತು ಮೀಟಿಂಗ್ ಕರೆದಿದ್ದೆ. ಅವರಿಗೆಲ್ಲ ಕೂಡ 30ನೇ ತಾರೀಕು, ಈ ತಿಂಗಳು 30ನೇ ತಾರೀಕು ಅಷ್ಟೊತ್ತಿಗೆ ಅವರು ಆಡಳಿತ ಮಂಡಳಿಯವರು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದನ್ನೆಲ್ಲ ಕೂಡ ಆಡಳಿತ ಮಂಡಳಿ ಅನುಮೋದನೆ ಪಡೆದು ಸರ್ಕಾರಕ್ಕೆ ಕಳಿಸಿ ಅಂತ ಹೇಳಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯದವ್ರಿಗೂ ಕೂಡ ಇಲ್ಲಿಂದನೇ ಇದಕ್ಕೆ ಕೊಲ್ಲೂರು ಮೂಕಾಂಬಿಕೆಗೆ ನಮ್ಮ ಅಧಿಕಾರಿಗಳ ತಂಡ ಮತ್ತು ಆರ್ಕಿಟೆಕ್ಟ್ಸು ಮತ್ತು ನಮ್ಮ ಆಗಮ ಪಂಡಿತರು ಅವರೆಲ್ಲ ಕೂಡ ಹೋಗಿ ಅಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತ ಸಮಿತಿಯವ್ರು ಹೇಳ್ತಾ ಇದ್ದಾರಲ್ಲ, ಅದೊಂದ್ಸಲಿ ವೀಕ್ಷಣೆ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೀನಿ. 30ನೇ ತಾರೀಕು ಅಷ್ಟೊತ್ತಿಗೆ 2 ದೇವಸ್ಥಾನದವರು ಅಲ್ಲಿ ಏನು ನಾವು ಹೇಳಿದ್ವೋ ಅದನ್ನು ಸೂಚನೆ ಕೊಟ್ಟಿದ್ವೋ ಅದನ್ನು ತಯಾರಿ ಮಾಡಿ ಇಡಿ ಅಂತ ಹೇಳಿದ್ವಿ. ಸರ್, ಏನೆಲ್ಲ ಅಭಿವೃದ್ಧಿಗೆ ಸೂಚನೆಗಳನ್ನು ಕೊಡಲಾಗಿದೆ? ಜನ ಜಾಸ್ತಿ ಹೋಗ್ತಾರೆ, ವಸತಿ ಸೌಕರ್ಯ ಇರಬೇಕು, ಆಮೇಲೆ ದಾಸೋಹ ಭವನ ಇರಬೇಕು, ರಸ್ತೆಗಳು ಸಮರ್ಪಕವಾಗಿರಬೇಕು, ಸ್ನಾನಘಟ್ಟ ಇರಬೇಕು, STPಗಳು ಮಾಡಬೇಕು, ಆಮೇಲೆ ರಥಬೀದಿ ಮಾಡಬೇಕು, ಮತ್ತು ಆಶ್ಲೇಷ ಭವನ, ಮತ್ತು ಈ ರೀತಿ ಅಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇವರಿಗೆ ಕ್ವಾರ್ಟರ್ಸು, ಎಂಪ್ಲಾಯೀಸ್ ಕ್ವಾರ್ಟರ್ಸು, ಈ ರೀತಿ ಅಗತ್ಯವಾಗಿ ಏನೇನಾಗಬೇಕು ಅದೆಲ್ಲ ಕೂಡ ಮಾಡಿ ಅಂತ ಹೇಳಿ. ಇದನ್ನು ಹೊರತಾಗಿ ಏನು ತಾವು ಗೃಹ ಸಚಿವರಿಗೆ ಪತ್ರ ಬರೆದಿದ್ದೀರಾ ಸರ್? ಏನು BMTC ಬಸ್ಗಳ ಮೇಲೆ ಇರೋ ದಂಡವನ್ನು ಕಡಿಮೆ ಮಾಡಿ ಅನ್ನೋ ಒಂದು ಪತ್ರವನ್ನು ಬರೆದಿದ್ದೀರಿ. ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅರ್ಧ ಟ್ಯಾಕ್ಸ್ ಫೈನ್ಸ್ ಇತ್ತಲ್ಲ, ಅದನ್ನು ಅರ್ಧ ಮಾಡಿದ್ದೀವಿ. ಅದರ ಗೃಹ ಇಲಾಖೆಯಿಂದ ಪ್ರಪೋಸಲ್ ಬಂದಿತ್ತು, ನಮ್ಮ ಟ್ರಾನ್ಸ್ಪೋರ್ಟಿಂದ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮದು ಸರ್ಕಾರಿ ಸ್ವಾಮ್ಯ ಅಲ್ವಾ, ಕೊಟ್ಟರೆ ಒಳ್ಳೆಯದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.